Hello everyone, welcome back to Spardha Yoga. From this month, I'll be covering monthly current affairs of all the sections. ಸೊ ಇದರ ಭಾಗವಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಆಗಸ್ಟ್ ಮಂತ್ ಇಂದು ಎಕಾನಮಿ ಕರೆಂಟ್ ಅಫೇರ್ಸ್ ಏನಿದೆಯಲ್ಲ ಅದನ್ನ ನಾನು ಕವರ್ ಮಾಡ್ತಾ ಇದ್ದೀವಿ. ಓಕೆ, ಸೊ ದ ವೆರಿ ಫಸ್ಟ್ ಕರೆಂಟ್ ಅಫೇರ್ಸ್ ಆಫ್ ದಿಸ್ ಮಂತ್ ಇನ್ ಎಕಾನಮಿ ಈಸ್ ಏನು ಅಂತ ಅಂದ್ರೆ ಕಿಸಾನ್ ಸಾರಥಿ ವೇದಿಕೆ. ಓಕೆ, ದ ಕಿಸಾನ್ ಸಾರಥಿ ಪ್ಲಾಟ್ಫಾರ್ಮ್ ಇದೇನಕ್ಕೆ ತಂದಿದ್ದಾರೆ ಅಂತ ಅಂದ್ರೆ ಡಿಜಿಟಲ್ ಕೃಷಿ ವ್ಯವಸ್ಥೆಯನ್ನ ಬಲಪಡಿಸೋದಿಕ್ಕೆ. ಓಕೆ, ಲೈಕ್ ರೈತರುಗಳಿಗೆ ಏನಾದರೂ ತಜ್ಞರ ಬೆಂಬಲ ಬೇಕು ಅಥವಾ ಹವಾಮಾನ ಮುನ್ಸೂಚನೆಗೆ ಸಂಬಂಧಿಸಿದಂತೆ ಅಥವಾ ಮಾರುಕಟ್ಟೆ ಬೆಲೆಗಳು, ಓಕೆ, ಅಪ್ಡೇಟ್ಸ್ ರಿಲೇಟೆಡ್ ಟು ಅಗ್ರಿಕಲ್ಚರ್, ಮಾರ್ಕೆಟ್ ಪ್ರೈಸ್, ಗವರ್ನಮೆಂಟ್ ಸ್ಕೀಮ್ಸ್ಗಳು, ಇದ್ರ ಮೇಲೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಇಟ್ ವಿಲ್ ಡೆಲಿವರ್ ಆಲ್ ಎಸೆನ್ಷಿಯಲ್ ಫಾರ್ಮಿಂಗ್ ಇನ್ಫಾರ್ಮೇಶನ್. ಓಕೆ, ಸೊ ಎಲ್ಲ ಒಂದು ಏನೋ ಫಾರ್ಮಿಂಗ್ಗೆ ಅಥವಾ ಕೃಷಿಗೆ ಸಂಬಂಧಿಸಿದಂತ ಮಾಹಿತಿಗಳನ್ನ ಒಂದೇ ಕಡೆ ಒದಗಿಸೋದಕ್ಕೆ ತಂದಿರುವಂತ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಕಿಸಾನ್ ಸಾರಥಿ ವೇದಿಕೆ. ಓಕೆ, ಸೊ ದಿಸ್ ಅಬೌಟ್ ದಿಸ್ ನ್ಯೂಸ್. ಅದರ ಆಧಾರದ ಮೇಲೆ ಇನ್ನೊಂದು ಸ್ವಲ್ಪ ಪಾಯಿಂಟ್ಸ್ಗಳನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ದಿಸ್ ಈಸ್ ಒನ್ ಆಫ್ ದಿ ಫ್ಲಾಗ್ಶಿಪ್ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ದಿ ಡಿಜಿಟಲ್ ಅಗ್ರಿಕಲ್ಚರ್ ಅಥವಾ ರಾಷ್ಟ್ರೀಯ ಮಟ್ಟದ ಕೃಷಿ ಡಿಜಿಟಲೀಕರಣ ಯೋಜನೆ ಆಗಿದೆ. ಹಂಗಿದ್ರೆ ಯಾರ್ಯಾರು ಇದನ್ನ ಲಾಂಚ್ ಮಾಡ್ತಿದ್ದಾರೆ ಅಂತ ನಾವು ನೋಡೋದಾದ್ರೆ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅಥವಾ MEITY, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ IT, ಅದೇ ರೀತಿ ಮಿನಿಸ್ಟ್ರಿ ಆಫ್ ಫಾರ್ಮರ್ಸ್ ಅಥವಾ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಏನಿದೆಯಲ್ವಾ, ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಮಿನಿಸ್ಟ್ರಿ. ಸೊ ಇಲ್ಲಿ 2 ಸಚಿವಾಲಯಗಳು ಇನ್ವಾಲ್ವ್ ಆಗುತ್ತೆ, ದಟ್ ಯು ಶುಡ್ ಬಿ ನವಿಂಗ್. ಅದೇ ರೀತಿ ಇದನ್ನ ಜಾರಿಗೊಳಿಸುವಂತ ಸಂಸ್ಥೆಗಳು ಅಥವಾ ಇಂಪ್ಲಿಮೆಂಟಿಂಗ್ ಏಜೆನ್ಸಿಗಳು ಯಾವುದು ಅಂತ ನೋಡಿದ್ರೆ ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್ ಮತ್ತೆ IASRI ಅಂತ ಒಂದಿದೆ, ಇಂಡಿಯನ್ ಅಗ್ರಿಕಲ್ಚರಲ್ ಸ್ಟ್ಯಾಟಿಸ್ಟಿಕ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ನ್ಯೂ ಡೆಲ್ಲಿಯಲ್ಲಿ ಇದೆ ಇದು. ಸೊ ಈ 2 ಆರ್ಗನೈಸೇಷನ್ಗಳು ಸೇರಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಓಕೆ, ಸೊ ಇವುಗಳು ಏನ್ ಮಾಡುತ್ತೆ ಅಂತ ಅಂದ್ರೆ ಟೆಕ್ನಿಕಲ್ ಅಂಡ್ ಅಗ್ರಿಕಲ್ಚರಲ್ ಏನೋ ಕಾಂಪೊನೆಂಟ್ ಏನಿದೆ ಅದನ್ನ ಮ್ಯಾನೇಜ್ ಮಾಡುತ್ತೆ. ತಾಂತ್ರಿಕ ಮತ್ತು ಕೃಷಿ ಸಂಶೋಧನಾ ಸಂಸ್ಥೆಗಳು ಇವೆರಡು ಇದನ್ನ ಇಂಪ್ಲಿಮೆಂಟ್ ಮಾಡುವಂತ ಒಂದು ಆರ್ಗನೈಸೇಷನ್ಸ್ಗಳು. ಏನ್ ಮಾಡುತ್ತೆ ಅಥವಾ ಓವರ್ ಆಲ್ ಈ ಒಂದು ಇನಿಷಿಯೇಟಿವ್ ನ ಲಾಭ ಅನ್ನೋದನ್ನ ನಾವು ನೋಡೋದಾದ್ರೆ, ಇಟ್ ಕನೆಕ್ಟ್ಸ್ ಫಾರ್ಮರ್ಸ್ ವಿತ್ ಕೃಷಿ ವಿಜ್ಞಾನ ಕೇಂದ್ರ, ICR ಇನ್ಸ್ಟಿಟ್ಯೂಟ್ಸ್ ಅಥವಾ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಟು ಇನ್ಸ್ಟಿಟ್ಯೂಟ್ಸ್ಗಳು ಏನಿರುತ್ತೆ ಮತ್ತೆ ಕೃಷಿ ವಿಶ್ವವಿದ್ಯಾನಿಲಯಗಳು ಏನಿರುತ್ತೆ ಅಲ್ಲಿನ ತಜ್ಞರುಗಳನ್ನ ರೈತರಿಗೆ ಕನೆಕ್ಟ್ ಮಾಡೋದಕ್ಕೆ ಇದ್ರ ಮುಖಾಂತರ ರೈತರು ನೇರವಾಗಿ ಆ ತಜ್ಞರುಗಳ ಹತ್ರ ಮಾಹಿತಿಗಳನ್ನ ಪಡ್ಕೋಬಹುದು ಅಂತ. ಓಕೆ, ಸೊ ಇದ್ರಲ್ಲಿ ಒಂದು ಇಂಟರಾಕ್ಟಿವ್ ಇನ್ಫಾರ್ಮೇಶನ್ ಡಿಸಾಮಿನೇಷನ್ ಸಿಸ್ಟಮ್ ಅಂತ ಕೂಡ ಇಂಟಗ್ರೇಟ್ ಮಾಡಿದ್ದಾರೆ. ಇದೇನ್ ಮಾಡುತ್ತೆ ಅಂತ ಅಂದ್ರೆ ಪ್ರತಿಯೊಂದು ರೈತರಿಗೂ ಮತ್ತೆ ಪ್ರತಿಯೊಂದು ಬೆಳೆಗಳಿಗೂ ಓಕೆ ಟೈಲರ್ಡ್ ನೀಡ್ಸ್ಗಳು ಅಥವಾ ಅವ್ರಿಗೆ ಯಾವ ರೀತಿ ಮಾಹಿತಿ ಬೇಕು, ಕೃಷಿಗೆ ಬೇಕಾಗಿರುವಂತ ಸಲಹೆಗಳನ್ನ ಇದು ಕೊಡುತ್ತೆ. ಅಂಡ್ ಇಟ್ ಇಸ್ ಆಲ್ಸೋ ಟೂ ವೇ ಕಮ್ಯುನಿಕೇಶನ್, ಎರಡೂ ಕಡೆ. ಲೈಕ್ ತಜ್ಞರು ಫಾರ್ಮರ್ಸಿಗೂ ರಿಪ್ಲೈ ಮಾಡ್ತಾರೆ, ಫಾರ್ಮರ್ಸ್ ಕೂಡ ಅವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ಬೋದು. ಇದು ಎರಡು ಮಾರ್ಗದ ಸಂವಾದ ಅಂತ ಕೂಡ ಆಗಿದೆ. ಸೊ ದಿಸ್ ಇಸ್ ಎಂಟೈರ್ಲಿ ಅಬೌಟ್ ಕಿಸಾನ್ ಸಾರಥಿ ವೇದಿಕೆ. ಯಾರ್ಯಾರು ಒಟ್ಟಿಗೆ ಸೇರ್ ಮಾಡ್ತಾ ಇರೋದು ಅಂದ್ರೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಮತ್ತೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಏನಿದೆಯಲ್ಲ, ಸೊ MITI ಏನಿದೆಯಲ್ಲ ಅವ್ರು ಮಾಡ್ತಿರೋದು. ಅದೇ ರೀತಿ ನೆಕ್ಸ್ಟ್ ಟಾಪಿಕ್ ನ ನಾವು ನೋಡೋದಾದ್ರೆ, ನೆಕ್ಸ್ಟ್ ಟಾಪಿಕ್ ಈಸ್ ವಿಶ್ವ ಹೂಡಿಕೆ ವರದಿ ಅಥವಾ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್. ಇದು ಪ್ರತಿ ವರ್ಷ ರಿಲೀಸ್ ಆಗುವಂತ ಅಥವಾ ವಾರ್ಷಿಕ ವರದಿ. ಯಾರು ರಿಲೀಸ್ ಮಾಡೋದು ಅಂತ ಹೇಳಿದ್ರೆ UNCTAD ಅಂಕ್ಟಾಡ್ ಅಂತ ಇದೆ. ಓಕೆ, ಸೊ ಅಂಕ್ಟಾಡ್ ಅವ್ರು ರಿಲೀಸ್ ಮಾಡುವಂಥದ್ದು. ಇದೇನ್ ಮಾಡುತ್ತೆ ಅಂತ ಅಂದ್ರೆ ಏನು ನಮ್ಗೆ FDI ಅಥವಾ ನೇರ ಬಂಡವಾಳ ಹೂಡಿಕೆ ಬರುತ್ತಲ್ವಾ, ಓಕೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್, ವಿದೇಶಿ ನೇರ ಬಂಡವಾಳ ಹೂಡಿಕೆ. ಸೊ ಅದನ್ನ ಅನಾಲಿಸಿಸ್ ಮಾಡುತ್ತೆ ಅಥವಾ ಅನಲೈಸ್ ಮಾಡುತ್ತೆ. ಈ ವರ್ಷದ ಒಂದು ಟೈಟಲ್ ಏನಪ್ಪಾ ಈ ಒಂದು ರಿಪೋರ್ಟ್ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಇನ್ ಟರ್ಬುಲೆಂಟ್ ಎರಾ. ಓಕೆ, ಸೊ ಏನು ಇವಾಗ ಕ್ರೈಸಿಸ್ ಅಲ್ಲಿ ಆಗ್ತಾ ಇದೆ, ಮಿಡ್ಲ್ ಈಸ್ಟ್ ಕ್ರೈಸಿಸ್ ಆಗ್ಬೋದು, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಏನೇನ್ ಟರ್ಬುಲೆನ್ಸ್ ಗಳು ಆಗ್ತಾ ಇದೆ, ಸೊ ಪ್ರಕ್ಷುಬ್ಧ ಯುಗದಲ್ಲಿ ಅಂತಾರಾಷ್ಟ್ರೀಯ ಹೂಡಿಕೆ ಅನ್ನುವಂತ ಒಂದು ಥೀಮ್ ಇಟ್ಕೊಂಡು ಅಥವಾ ಟೈಟಲ್ ನ ಇಟ್ಕೊಂಡು ಈ ಒಂದು ರಿಪೋರ್ಟ್ ನ ರಿಲೀಸ್ ಮಾಡಲಾಗಿದೆ. ಸೊ ಇದ್ರ ಪ್ರಕಾರ ಏನ್ ಹೇಳ್ತಾ ಇದೆ ಅಂತ ಅಂದ್ರೆ ಆಲ್ಮೋಸ್ಟ್ ಗ್ಲೋಬಲ್ ಲೆವೆಲ್ ಅಲ್ಲಿ ಲಾಸ್ಟ್ ಇಯರ್ 2025 ಅಲ್ಲಿ 6% ಗ್ರೋತ್ ಆಗಿದೆ ಇನ್ವೆಸ್ಟ್ಮೆಂಟ್ಸ್. ಅಂಡ್ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಅಟ್ರಾಕ್ಟ್ ಮಾಡಿದವ್ರು ಯಾರು ಅಥವಾ ಯಾವ ಒಂದು ರಾಷ್ಟ್ರಕ್ಕೆ ಜಾಸ್ತಿ ಹೂಡಿಕೆ ಬಂದಿದೆ ಅಂತ ಹೇಳಿದ್ರೆ ದಟ್ ಈಸ್ ಯುರೋಪ್ಗೆ. ಓಕೆ, ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ನ ಏನ್ ಮೆನ್ಷನ್ ಮಾಡ್ತಾ ಇದೆ ಅಂತ ಅಂದ್ರೆ ಆಫ್ಟರ್ 2 years ಏನೋ ರಿಕವರಿ ಆಗ್ತಾ ಇದೆ ಇನ್ವೆಸ್ಟ್ಮೆಂಟ್ ಅಂತ ಕೂಡ ಇದು ಹೇಳಿದೆ.
ಓಕೆ. ಸೊ ಅದೇ ರೀತಿ ಟಾಪ್ ಕಂಟ್ರೀಸ್ಗಳು ಯಾವುದು ಇನ್ಫ್ಲೋ ಅಥವಾ ಅಗ್ರ ರಾಷ್ಟ್ರಗಳು ಯಾವುದು ಅಂತ ನಾವು ನೋಡೋದಾದ್ರೆ, ಅಂದ್ರೆ ಯಾವ ಒಂದು ರಾಷ್ಟ್ರಕ್ಕೆ ಜಾಸ್ತಿ ಎಫ್ ಡಿ ಐ ರಿಸೀವ್ ಆಗಿದೆ ಅಂತ ನೋಡಿದ್ರೆ ದಟ್ ಈಸ್ ಫಾರ್ ಅಮೆರಿಕ, ಸೆಕೆಂಡು ಸಿಂಗಪುರ್, ಮೂರನೇದು ಹಾಂಗ್ಕಾಂಗ್. ಅಟ್ಲೀಸ್ಟ್ ಟಾಪ್ 3 ಆದ್ರೂ ನೆನ್ಪಿಟ್ಕೊಳ್ಳಿ. ಸೊ ಅತಿ ದೊಡ್ಡ ಸ್ವೀಕೃತ ರಾಷ್ಟ್ರ ಅಥವಾ ಯಾವ ಒಂದು ರಾಷ್ಟ್ರಕ್ಕೆ ವಿದೇಶಿ ನೇರ ಬಂಡವಾಳ ಬಂದಿದೆ ಅಂತ ಹೇಳಿದ್ರೆ ಅದು ಅಮೆರಿಕಾಗೆ. ಓಕೆ. ಸೊ ಭಾರತದ ಸ್ಥಾನವನ್ನ ಕೂಡ ನಾವು ನೋಡೋದಾದ್ರೆ, ಭಾರತದ ಇನ್ಫ್ಲೋ ಏನಿತ್ತು ಅಂದ್ರೆ ಎಫ್ ಡಿ ಇನ್ಫ್ಲೋ ಭಾರತಕ್ಕೂ ಕೂಡ ಕಂಪೇರ್ ಟು ಲಾಸ್ಟ್ ಇಯರ್ 44% ಅಷ್ಟು ಜಾಸ್ತಿ ಆಗಿದೆ. ಅದು ನಾವು ನಂಬರ್ಸ್ ಅಲ್ಲಿ ಅಥವಾ ಡಾಲರ್ಸ್ ಅಲ್ಲಿ ನೋಡೋದಾದ್ರೆ $39 ಬಿಲಿಯನ್ ಅಷ್ಟು ಭಾರತಕ್ಕೆ ಎಫ್ ಡಿ ಐ ಇನ್ಫ್ಲೋ ಜಾಸ್ತಿ ಆಗಿದೆ. ಅಂಡ್ ವೇರ್ ಇಂಡಿಯಾ ಸ್ಟ್ಯಾಂಡ್ಸ್ ಅಂತ ಕೂಡ ನೋಡೋದಾದ್ರೆ ಅಥವಾ ಗ್ಲೋಬಲ್ ರ್ಯಾಂಕ್ 11ನೇ ರ್ಯಾಂಕು. ಓಕೆ. ಈ ಹಿಂದೆ ಕಂಪೇರ್ ಮಾಡಿದ್ರೆ 2 ಪೊಸಿಷನ್ ಇಂಪ್ರೂವ್ ಕೂಡ ಆಗಿದೆ. ಅಂದ್ರೆ ಈ ಹಿಂದೆ 13ನೇ ರ್ಯಾಂಕ್ ಅಲ್ಲಿ ಇತ್ತು, ಈಗ 11ನೇ ರ್ಯಾಂಕಿಂಗ್ ಬಂದಿದೆ. ಅದೇ ರೀತಿ ಔಟ್ಫ್ಲೋ ಅಲ್ಲಿ 50% ಏರಿಕೆ ಆಗಿದೆ. ಅಂದ್ರೆ ಭಾರತದಿಂದ ಬೇರೆ ರಾಷ್ಟ್ರಗಳಿಗೆ ಹೋಗಿ ಇನ್ವೆಸ್ಟ್ ಮಾಡ್ತಿರುವಂತದ್ರಲ್ಲೂ ಕೂಡ ಭಾರತದ್ದು ಒಂದು 50% ಅಷ್ಟು ಗ್ರೋತ್ ಆಗಿದೆ. ಅಂಡ್ ಇನ್ ವಿಚ್ ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ 18th ರ್ಯಾಂಕ್ ಅಂತ. ಸೊ ಇದ್ರ ಮುಖಾಂತರ ಏನ್ ಗೊತ್ತಾಗುತ್ತೆ ಅಂತ ಅಂದ್ರೆ, ಭಾರತ ಈವನ್ ಔಟ್ಸೈಡ್ ಅಲ್ಲೂ ಇನ್ವೆಸ್ಟ್ ಮಾಡ್ತಾ ಇದೆ. ಅಂಡ್ ಭಾರತಕ್ಕೂ ನಮ್ಗೆ ಆಲ್ಮೋಸ್ಟ್ 44% ಇನ್ಫ್ಲೋ ಆಗಿರೋದ್ರಿಂದ ದಟ್ ಇಂಡಿಕೇಟ್ಸ್ ಭಾರತ ಒಂದು ಗ್ಲೋಬಲ್ ಲೆವೆಲ್ ಅಲ್ಲಿ ಮಹತ್ವವಾದ ಜಾಗತಿಕ ಹೂಡಿಕೆ ತಾಣವಾಗಿ ಬಲಗೊಳ್ತಾ ಇದೆ, ಅಥವಾ ಇಂಡಿಯಾ ಇಸ್ ಸ್ಟ್ರೆಂಥನಿಂಗ್ ಆಸ್ ಎ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಹಬ್ ಅಂತ ಕೂಡ ಇದ್ರ ಮುಖಾಂತರ ಗೊತ್ತಾಗತ್ತೆ. ನಾವೇನ್ ಇವಾಗ ಗ್ಲೋಬಲ್ ಲೆವೆಲ್ ಅಲ್ಲಿ ಇನ್ಫ್ಲೋ ಅಥವಾ ಎಫ್ ಡಿ ಐ ಜಾಸ್ತಿ ಯು ಎಸ್ ಎಗ್ ಬರ್ತಿದೆ, ನೆಕ್ಸ್ಟ್ ಸಿಂಗಾಪುರ್ ಬರ್ತಿದೆ ಅಂತ ಹೇಳಿದ್ವಲ್ವಾ, ಅದೇ ರೀತಿ ಭಾರತಕ್ಕೆ ಅಗ್ರ ರಾಷ್ಟ್ರಗಳು ಅಥವಾ ಭಾರತಕ್ಕೆ ಎಲ್ಲಿಂದ ಜಾಸ್ತಿ ಎಫ್ ಡಿ ಐ ಬರ್ತಾ ಇದೆ ಅಂತ ಅಂದ್ರೆ ಫಸ್ಟ್ ಸಿಂಗಾಪುರ್, ನೆಕ್ಸ್ಟ್ ಮಾರಿಷಸ್, ಮೂರನೇದು ಅಮೆರಿಕದಿಂದ ಬರ್ತಿದೆ. ಸೊ ಅದರಲ್ಲಿ ಮೇನ್ಲಿ ಇಂಡಿಯಾಗ್ ಜಾಸ್ತಿ ಇನ್ವೆಸ್ಟರ್ಸ್ ಏನೆ ನಮ್ಗೆ ಏಷ್ಯನ್ ನೇಷನ್ಸ್ಗಳು ಅನ್ನೋದು ಕೂಡ ಇದ್ರ ಮುಖಾಂತರ ಗೊತ್ತಾಗುತ್ತೆ. ಅದೇ ರೀತಿ ಭಾರತದಲ್ಲಿ ಯಾವ ರಾಜ್ಯಗಳಿಗೆ ಆ ಎಫ್ ಡಿ ಐ ಚೆನ್ನಾಗಿ ಬರ್ತಿದೆ ಅಥವಾ ಟಾಪ್ ರಾಜ್ಯಗಳು ಯಾವುದು ಅಂತಂದ್ರೆ ನೋಡಿ, ನಮ್ಮ ಕರ್ನಾಟಕ ಕೂಡ 2ನೇ ಅತಿ ಹೆಚ್ಚು ಎಫ್ ಡಿ ಐ ರಿಸೀವ್ ಮಾಡ್ತಾ ಇರುವಂತ ಒಂದು ರಾಜ್ಯ. ಫಸ್ಟ್ನೇದು ಮಹಾರಾಷ್ಟ್ರ, ಓಕೆ, ಮೂರನೇದು ಡೆಲ್ಲಿ. ಓಕೆ, ಇದನ್ನ ನಿಮ್ಗೆ ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಓಕೆ. ಸೊ ಕ್ವಿಕ್ ಆಗಿ ನಾವು ಆ ಫ್ಯಾಕ್ಟ್ಸ್ ಗಳನ್ನ ನೋಡೋದಾದ್ರೆ, ಗ್ಲೋಬಲ್ ಲೆವೆಲ್ ಅಲ್ಲಿ ಯಾವ ಒಂದು ರಾಷ್ಟ್ರಕ್ಕೆ ಜಾಸ್ತಿ ಎಫ್ ಡಿ ಐ ಬರ್ತಾ ಇದೆ ಅಂತ ಅಂದ್ರೆ ಯು ಎಸ್ ಎಗೆ. ಓಕೆ. ಸೊ ಅದೇ ರೀತಿ ಇಂಡಿಯಾದಲ್ಲಿ ಅಥವಾ ಇಂಡಿಯಾಕ್ಕೆ ಯಾವ ರಾಷ್ಟ್ರಗಳಿಂದ ಬರ್ತಿದೆ ಅಂತ ಅಂದ್ರೆ ಫಸ್ಟ್ ಸಿಂಗಾಪುರ್ ಇಂದ. ಓಕೆ. ಸೊ ಅದೇ ರೀತಿ ಇಂಡಿಯಾದಲ್ಲಿ ಯಾವ ರಾಜ್ಯಕ್ಕೆ ಜಾಸ್ತಿ ಬರ್ತಾ ಇದೆ ಅಂತ ಅಂದ್ರೆ ದಟ್ ಇಸ್ ಫಾರ್ ಮಹಾರಾಷ್ಟ್ರ. ಓಕೆ. ಸೊ ಇಷ್ಟು ಗೊತ್ತಿರ್ಲಿ. ಓಕೆ, ಆಲ್ ದೀಸ್ ಥಿಂಗ್ಸ್ ರಿಲೇಟೆಡ್ ಟು global FDI investment facts based on the World Investment Report. ಆ ರಿಪೋರ್ಟ್ ನ ಕೊಡೋರು ಯಾರು ಅಂತ ಅಂದ್ರೆ UNCTAD. ಓಕೆ. ಸೊ ಅಂಕ್ಟಾಡ್ ಅವರು ಕೊಡುವಂತ ಒಂದು ರಿಪೋರ್ಟ್ ಪ್ರತಿ ವರ್ಷ ಪಬ್ಲಿಷ್ ಮಾಡ್ತಾರೆ. 1991ರಿಂದ ಈ ರಿಪೋರ್ಟ್ ನ ರಿಲೀಸ್ ಮಾಡ್ತಾ ಇದ್ದಾರೆ. ಓಕೆ. ಸೊ ನೆಕ್ಸ್ಟ್ ಟಾಪಿಕ್ ನ ನೋಡೋಣ. NSE ಅಹಿಂಸಾ ಸೂಚ್ಯಂಕ, NSE ಅಹಿಂಸಾ ಇಂಡೆಕ್ಸ್ ಯಾರು ಲಾಂಚ್ ಮಾಡ್ತಾರೆ ಅಂತ ಅಂದ್ರೆ ಇಟ್ ಈಸ್ ಲಾಂಚ್ಡ್ ಬೈ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಏನಿದೆಯಲ್ಲ, ಅವರು NSE ಅಹಿಂಸಾ ಸೂಚ್ಯಂಕವನ್ನ ಬಿಡುಗಡೆ ಮಾಡ್ತಾರೆ. ಸೊ ಬಿಡುಗಡೆ ಮಾಡುವಾಗ ಏನು ಮಾನದಂಡ ಅಥವಾ ಯಾವ ಒಂದು ಆಧಾರದ ಮೇಲೆ ರಿಲೀಸ್ ಮಾಡ್ತಾರೆ ಅಂತ ಅಂದ್ರೆ, ದಿಸ್ ಇಸ್ ಒನ್ ಆಫ್ ದಿ ಇಂಡೆಕ್ಸ್ ಆಫ್ ಕಂಪನೀಸ್ ಅಲೈನ್ಡ್ ವಿತ್ ಅಹಿಂಸಾ ಅಥವಾ ನಾನ್ ವೈಲೆನ್ಸ್ ಪ್ರಿನ್ಸಿಪಲ್ಸ್ ನ ಫಾಲೋ ಮಾಡ್ತಾ ಇರಬೇಕು ಕಂಪನಿಗಳು, ಅಥವಾ ಅಹಿಂಸಾ ತತ್ವಗಳಿಂದ ಅವ್ರೇನಾದ್ರೂ ವ್ಯಾಪಾರಗಳನ್ನ ಮಾಡ್ತಾ ಇದ್ರೆ ಆ ಒಂದು ಕಂಪನಿಗಳನ್ನ ರೆಕಗ್ನೈಸ್ ಮಾಡಿ ಅದರ ಆಧಾರದ ಮೇಲೆ ಬಿಡುಗಡೆ ಮಾಡುವಂಥದ್ದು. ಓಕೆ. ಇದನ್ನ ಈವನ್ ನಿಫ್ಟಿ 500 ಅಂತ ಕೂಡ ಕರೀತಾರೆ. ಓಕೆ, ನಿಫ್ಟಿ 500 ಅಹಿಂಸಾ ಇಂಡೆಕ್ಸ್ ಅಂತ ಅಂದ್ರೆ ಆ ನಿಫ್ಟಿಯಲ್ಲಿರುವಂತಹ ಟಾಪ್ 500 ನ ತೆಗೆದು ಮಾಡುವಂಥದ್ದು. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಇಟ್ ಎನೇಬಲ್ಸ್ ದಿ ಇನ್ವೆಸ್ಟ್ಮೆಂಟ್ ಇನ್ ಟಾಪ್ 500 NSE ಲಿಸ್ಟೆಡ್ ಕಂಪನೀಸ್ ಅಥವಾ ಅಗ್ರ 500 NSE ನೋಂದಾಯಿತ ಕಂಪನಿಗಳಲ್ಲಿ ಹೂಡಿಕೆ ಮಾಡಲು ಅವಕಾಶ ಇರುವಂತದ್ದು. ಓಕೆ. ಸೊ ಇದರಲ್ಲಿ ಏನಂದ್ರೆ ಅವರು ನಾನ್ ವೈಲೆನ್ಸ್ ಪ್ರಿನ್ಸಿಪಲ್ಸ್ ನ ಫಾಲೋ ಮಾಡ್ತಾ ಇರಬೇಕು, ಅಥವಾ ಅಹಿಂಸಾ ತತ್ವಗಳನ್ನ ಫಾಲೋ ಮಾಡ್ತಾ ಇದ್ರೆ, ಅಥವಾ ನೀತಿಬದ್ಧ ಹೂಡಿಕೆಗೆ ಅವರು ಒಂದು ವೇದಿಕೆಯನ್ನ ಕಲ್ಪಿಸ್ಕೊಡುವಂಥದ್ದು. ಇಟ್ ಪ್ರೊವೈಡ್ಸ್ ಎ ಪ್ಲಾಟ್ಫಾರ್ಮ್ ಫಾರ್ ಎಥಿಕಲ್ ಇನ್ವೆಸ್ಟಿಂಗ್. ಓಕೆ. ಸೊ ಏನಿದ್ರ ವಿಶೇಷತೆ ಅಂತ ಅಂದ್ರೆ, ಅಥವಾ ಏನ್ ಮೈನ್ಲಿ ಫೋಕಸ್ ಮಾಡ್ತಾರೆ ಅಂತ ಅಂದ್ರೆ, ಇವರು ಪ್ರಾಣಿ ಹಿಂಸೆಯಲ್ಲಿ ತೊಡಗಿಸ್ಕೊಳ್ಬಾರ್ದು ಅಂತ ಕಂಪನಿಗಳನ್ನ ಇವರು ಕವರ್ ಮಾಡುವಂಥದ್ದು. ಓನ್ಲಿ ಕಂಪನೀಸ್ ದಟ್ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ದಿ ಅನಿಮಲ್
ಕ್ರಿಯಲ್ಟಿ. ಓಕೆ, ಇದು ಭಾರತದಲ್ಲಿ ಒಂದು ಮೊಟ್ಟ ಮೊದಲ ಈ ರೀತಿ ಒಂದು ಸೂಚ್ಯಂಕ ಅನ್ನುವಂತ ಒಂದು ಹೆಗ್ಗಳಿಕೆ ಕೂಡ ಇದೆ. ಓಕೆ, ಸೊ ಏನಿದ್ರದ್ದು ಸಾರಾಂಶ ಅಥವಾ ಇದ್ರ ಏನ್ ಎನೇಬಲ್ ಮಾಡುತ್ತೆ ಅಥವಾ ಏನನ್ನ ತಿಳಿಸುತ್ತೆ ಅಂತ ಅಂದ್ರೆ, ಕ್ರಿಯಲ್ಟಿ ಫ್ರೀ ಇನ್ವೆಸ್ಟಿಂಗ್ ಅಥವಾ ಅನಿಮಲ್ ಕ್ರಿಯಲ್ಟಿ ಇಲ್ಲದೆ ಯಾವುದೇ ಪ್ರಾಣಿ ಹಿಂಸೆ ಮುಕ್ತ ಹೂಡಿಕೆಯನ್ನ ನಾವು ಮಾಡಬೇಕು ಅನ್ನುವಂಥದ್ದನ್ನ ಇದು ತೋರಿಸ್ಕೊಡತ್ತೆ. ಸೊ ಯಾರು ಇದನ್ನ ಡೆವಲಪ್ ಮಾಡ್ತಾರೆ ಅಂತ ಅಂದ್ರೆ, ಅಹಿಂಸಾ ಗೇನ್ ಫೌಂಡೇಶನ್ ಅಂತ ಹೇಳಿ ಒಂದು NGO, ಓಕೆ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇದ್ರ ಮುಖಾಂತರ ಏನಪ್ಪಾ ಅಂತ ಅಂದ್ರೆ, ಈ ಒಂದು ಏನೋ ಸೋಷಿಯಲಿ ರೆಸ್ಪಾನ್ಸಿಬಲ್ ಏನೋ NGO ಜೊತೆ ಕೊಲ್ಯಾಬ್ ಆಗಿ NSE ಅವರು ರಿಲೀಸ್ ಮಾಡುವಂಥದ್ದು. ಓಕೆ, ಇದಕ್ ಮುಂಚೆನೂ ಕೂಡ BSE ಅವರು ಸಾತ್ವಿಕ್ 100 ಅಂತ ಹೇಳ್ಬಿಟ್ಟು ಒಂದು ಇಂಡೆಕ್ಸ್ ನ ರಿಲೀಸ್ ಮಾಡ್ತಾ ಇದ್ರು. ಇದೇನಪ್ಪಾ ಅಂತಂದ್ರೆ ಅಗೇನ್ ಸಾತ್ವಿಕ್ ಪ್ರಿನ್ಸಿಪಲ್ಸ್ ಅಂತ ಏನ್ ಕರಿತೀವಲ್ವಾ, ಅಥವಾ ಸಾತ್ವಿಕ್ ತತ್ವ ಅಂತ ಕೂಡ ನಮ್ಮ ಇಂಡಿಯನ್ ಅಲ್ಲಿ ಏನ್ ಕಾಣ್ತೀವಿ, ಅಂದ್ರೆ ಸಸ್ಯಾಹಾರಿನೇ ಆಗಿರ್ಬೇಕು ಅಥವಾ ಸಸ್ಯಾಹಾರಕ್ಕೆ ಸಪೋರ್ಟ್ ಮಾಡುವಂಥದ್ದು, ಮತ್ತೆ ನೋ ಅನಿಮಲ್ ಆರ್ಮ್ ಅಥವಾ ಪ್ರಾಣಿಗಳ ಉತ್ಪನ್ನಗಳನ್ನ ತಿಂದೇ ಇರುವಂಥದ್ದು, ಮತ್ತೆ ಇಂಟಾಕ್ಸಿಕೆಂಟ್ಸ್ ಅಥವಾ ಮಾದಕ ಅಥವಾ ವಿಷಕಾರಿ ವಸ್ತುಗಳನ್ನ ಬಳಸಬಾರ್ದು. ಸೊ ಈ ರೀತಿ ಪ್ರಿನ್ಸಿಪಲ್ಸ್ ಮೇಲೆ ಯಾರು ಇನ್ವೆಸ್ಟ್ಮೆಂಟ್ಸ್ ಮಾಡ್ತಿರ್ತಾರೆ ಅದನ್ನ ರೆಕಗ್ನೈಸ್ ಮಾಡೋದಕ್ಕೆ ಈ ಹಿಂದೆ ಈವನ್ ಸಾತ್ವಿಕ್ ಇಂಡೆಕ್ಸ್ ಅಂತ ಹೇಳಿ BSE ಅವರು ಲಾಂಚ್ ಮಾಡಿದ್ರು. ಸೊ ಎಂಟೈರ್ ಇದ್ರದ್ದು ಒಂದು ಕೋರ್ ಟೇಕ್ ಅವೇ ಅಥವಾ ಒಂದು ಸಾರಾಂಶವನ್ನು ನೋಡೋದಾದ್ರೆ, ನೀತಿಬದ್ಧ ಹೂಡಿಕೆ ಅಥವಾ ಎಥಿಕಲ್ ಇನ್ವೆಸ್ಟ್ಮೆಂಟ್ ನ ಪ್ರಮೋಟ್ ಮಾಡೋದಕ್ಕೆ ತಂದಿರುವಂತ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಓಕೆ, ಸೊ ಅದೇ ರೀತಿ ಮುಂದಿನ ಒಂದು ಕರೆಂಟ್ ಅಫೇರ್ಸ್, ದಟ್ ಈಸ್ ವಿಶ್ವಾಸ್ 2026 ಅಂತ. ಓಕೆ, ವಿಶ್ವಾಸ್ 2026 ಇದ್ರದ್ದು ಎಕ್ಸ್ಪ್ಯಾನ್ಷನ್ ಕೂಡ ನೋಡೋದಾದ್ರೆ ಅಥವಾ ಫುಲ್ ಫಾರ್ಮ್ ನ ನೋಡೋದಾದ್ರೆ, ವಾಲಂಟ್ರಿ ಇನಿಷಿಯೇಟಿವ್ ಫಾರ್ ಸೆಟಲ್ಮೆಂಟ್ ಆಫ್ ಹಿಸ್ಟಾರಿಕಲ್ ಅಂಡ್ ವೆಲ್ಫೇರ್ ರಿಲೇಟೆಡ್ ಅಸೆಸ್ಮೆಂಟ್ಸ್ ಅಂಡ್ ಸೆಟಲ್ಮೆಂಟ್ಸ್. ನಿಮ್ಗೆ ಅರ್ಥ ಆಗದೆ ಇರಬಹುದು. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಒನ್ ಅಂತ ಅಂದ್ರೆ, PF ಮೇಲೆ ಏನಾದ್ರೂ ಪೆನಾಲ್ಟಿಗಳಿದ್ರೆ, ಓಕೆ, ದೀರ್ಘಕಾಲದಿಂದ ಬಾಕಿ ಉಳಿದಿರುವಂತ PF ದಂಡಗಳನ್ನ ಇತ್ಯರ್ಥ ಮಾಡೋದಕ್ಕೆ ಒಂದು ಬಾರಿ ಈ ಏನೋ ಒಂದು ಸ್ಕೀಮ್ ನ ತಗೊಬಂದಿರುವಂತದ್ದು. ಯಾರು ಅಂತ ಹೇಳಿದ್ರೆ, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್. PF ಅಂತ ಅಂದ್ರೆ ಪ್ರಾವಿಡೆಂಟ್ ಫಂಡ್, ಹೌದಲ್ವಾ? ಏನ್ ಎಂಪ್ಲಾಯಿಗಳು ಒಂದು ರಿಟೈರ್ಡ್ ಆದಾಗ ಅಥವಾ ಜಾಬ್ ಇಂದ ಬಿಟ್ಟಾಗ ಅವ್ರಿಗೊಂದು ಅಮೌಂಟ್ ಬರಬೇಕು ಅಂತ ಹೇಳಿ ಮಾಡಿರ್ತಾರಲ್ವಾ. ಸೊ ಅಲ್ಲಿ ಏನಾದ್ರೂ ದಂಡಕ್ಕೆ ಸಂಬಂಧಿಸಿದಂತೆ ಪೆಂಡಿಂಗ್ ಇಶ್ಯೂಸ್ಗಳಿದ್ರೆ ಅದನ್ನ ಒನ್ ಟೈಮ್ ಎಕ್ಸಂಪ್ಷನ್ ಅಥವಾ ಕ್ಲಿಯರ್ ಮಾಡೋದಕ್ಕೆ ತಂದಿರುವಂತದ್ದು. ಸೊ ಇದನ್ನ 6 ತಿಂಗಳ ಅವಧಿಯಲ್ಲಿ ವಿವಾದಗಳನ್ನ ಪರಿಹಾರ ಮಾಡಬೇಕು ಅಥವಾ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಮಾಡಬೇಕು ಅಂತ ಹೇಳಿ ತಂದಿರುವಂತದ್ದು. ಮ್ಯಾನೇಜ್ ಮಾಡೋರು EPFO ಎಂಪ್ಲಾಯರ್ ಪೋರ್ಟಲ್ ಅಂತ ಇದೆ. ಅದ್ರ ಮುಖಾಂತರ ಈಸಿಲಿ ಆನ್ಲೈನ್ ಅಪ್ಲಿಕೇಶನ್ ಪ್ರೋಸೆಸ್ ಮುಖಾಂತರ ಇದನ್ನ ರಿಸಾಲ್ವ್ ಮಾಡ್ತಾರೆ. ಏನೇನೆಲ್ಲ ಕವರ್ ಮಾಡುತ್ತೆ ಅಂತ ಅಂದ್ರೆ, 1952 ಆಕ್ಟ್ ಅಡಿಯಲ್ಲಿ ಏನ್ ಸೆಕ್ಷನ್ 14B ಅಫೆನ್ಸಸ್ಗಳನ್ನ ಅಥವಾ ಪೆನಾಲ್ಟಿಗಳನ್ನ ಕವರ್ ಮಾಡ್ತಿದ್ರು, ಅದು ಮತ್ತೆ ಈ ಇತ್ತೀಚೆಗೆ ತಂದಿರುವಂತಹ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಅಥವಾ ಸಾಮಾಜಿಕ ಭದ್ರತಾ ಸಂಹಿತೆಗಳ ಅಡಿಯಲ್ಲಿ ಸೆಕ್ಷನ್ 128 ಅಡಿಯಲ್ಲಿ ಗೈಡ್ಲೈನ್ಸ್ ಏನಿತ್ತು ಅದನ್ನೆಲ್ಲ ಕವರ್ ಮಾಡುತ್ತೆ. ಎಂತ ಕೇಸಸ್ಗಳನ್ನ ಇದು ಇತ್ಯರ್ಥ ಮಾಡೋದಕ್ಕೆ ಪ್ಲಾನ್ ಮಾಡುತ್ತೆ ಅಂತ ಹೇಳಿದ್ರೆ, ದ ಕೇಸಸ್ ವಿಚ್ ಆರ್ ಪೆಂಡಿಂಗ್ ಬಿಫೋರ್ ಟ್ರಿಬ್ಯುನಲ್, ಓಕೆ, ಮತ್ತೆ ಪಾರ್ಷಿಯಲ್ ರಿಕವರಿ ಆಗಿರುವಂಥದ್ದು ಅಥವಾ ಭಾಗಶಃ ವಸೂಲಿ ಆಗಿರುವಂಥವು, ಮತ್ತೆ ಅಂತಿಮ ಆದೇಶ ಅಥವಾ ನೋಟಿಸ್ ಬಾಕಿ ಉಳಿದಿರುವಂತ ಪ್ರಕರಣಗಳು, ಫೈನಲ್ ಆರ್ಡರ್ಸ್ ಆರ್ ನೋಟಿಸ್ ಪೆಂಡಿಂಗ್ ಇರುವಂತವು. ಓಕೆ, ಅದೇ ರೀತಿ ಏನೋ ಈವನ್ ಮ್ಯಾಕ್ಸಿಮಮ್ ಇದು ಯಾವ್ದನ್ನ ಕವರ್ ಮಾಡುತ್ತೆ ಅಂತ ಅಂದ್ರೆ, ಪೆನಾಲ್ಟಿ ಡಿಸ್ಪ್ಯೂಟ್ಸ್ಗಳನ್ನ ಇದು ಕವರ್ ಮಾಡುವಂಥದ್ದು. ಹೆಚ್ಚಿನದಾಗಿ ದಂಡ ವಿವಾದಗಳನ್ನ ಇದು ಒಳಗೊಂಡಿದೆ. ಯಾವ್ಯಾವ್ದನ್ನ ಕವರ್ ಮಾಡಲ್ಲ ಅಥವಾ ಎಕ್ಸ್ಕ್ಲೂಷನ್ ಯಾವುದು ಅಥವಾ ವಿನಾಯಿತಿ ಪಡೆದಿರೋರು ಯಾವುದು ಅಂತ ಅಂದ್ರೆ, ಈಗ ಯಾವ್ದಾದ್ರು ಫ್ರಾಡ್ ಕೇಸಸ್ಗಳಿದ್ರೆ ಅಥವಾ ಮಿಸ್ಅಪ್ರೋಪ್ರಿಯೇಷನ್ ರಿಲೇಟೆಡ್ ಹಣ ದುರುಪಯೋಗ ಮಾಡಿರುವಂತ ಕೇಸಸ್ಗಳಾಗಿದ್ರೆ, ಫಾಲ್ಸಿಫೈಡ್ ರೆಕಾರ್ಡ್ಸ್ಗಳು ದಾಖಲೆಗಳನ್ನ ಏನಾದ್ರು ತಿದ್ದುಪಡಿ ಮಾಡಿದ್ರೆ, ಅಥವಾ ಫುಲ್ಲಿ ರಿಕವರ್ಡ್ ಪೆನಾಲ್ಟಿಗಳು ಮತ್ತೆ ಅನ್ಪೇಯ್ಡ್ ಇಂಟ್ರೆಸ್ಟ್, ಇವ್ಯಾವುದನ್ನು ಕವರ್ ಮಾಡಲ್ಲ ಇದು. ಓಕೆ, ಸೊ ಇದ್ರ ಅರ್ಥ ಏನು ಅಂತ ಅಂದ್ರೆ, ಸೀರಿಯಸ್ ಅಫೆನ್ಸ್ ಗಳಿಗೆಲ್ಲ ಎಕ್ಸೆಂಪ್ಷನ್ಸ್ ಕೊಡಲ್ಲ. ಓಕೆ, ಸೀರಿಯಸ್ ಅಫೆನ್ಷನ್ಸ್ಗಳನ್ನ ಈ ಒಂದು ಇದ್ರ ಅಡಿಯಲ್ಲಿ ತರಲ್ಲ ಅಂತ ಗೊತ್ತಿರಬೇಕು. ಸೊ ಆಸ್ ಅ ಪಾರ್ಟ್ ಆಫ್ ದಿಸ್ ಯು ಕ್ಯಾನ್ ಆಲ್ಸೋ ಲರ್ನ್ ಅಬೌಟ್ EPFO, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್. ಇದನ್ನ 1952ರಲ್ಲಿ ಅಥವಾ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಥವಾ ಸ್ಥಾಪನೆ ಮಾಡಿದ್ದಾರೆ. ಓಕೆ, ಸೊ ಇಟ್ ಅಡ್ಮಿನಿಸ್ಟರ್ಸ್ ಪ್ರಾವಿಡೆಂಟ್ ಫಂಡ್, ಪೆನ್ಷನ್ ಮತ್ತೆ ಲೈಫ್ ಇನ್ಶೂರೆನ್ಸ್. ಓಕೆ, ಯಾರ್ಯಾರಿಗೆ ಅಂತ ಅಂದ್ರೆ ಆರ್ಗನೈಸರ್ ಸೆಕ್ಟರ್ಸ್. ಓಕೆ, ಸೊ ಅಥವಾ ಏನೋ ನಿಮ್ಗೆ ಫಾರ್ಮಲ್ ಎಕಾನಮಿ ಅಥವಾ ಆರ್ಗನೈಸ್ ಸೆಕ್ಟರ್ ಏನಿರುತ್ತಲ್ವಾ, ಅಥವಾ ಸಂಘಟಿತ ವಲಯ ಇರುತ್ತಲ್ಲ, ಸಂಘಟಿತ ವಲಯದ ಕಾರ್ಮಿಕರಿಗೆ ಭವಿಷ್ಯ ನಿಧಿ ಅಥವಾ ಏನೋ ಪ್ರಾವಿಡೆಂಟ್ ಫಂಡ್ ಅಂತ ಕೂಡ ಕರಿತೀವಿ, ಪಿಂಚಣಿ ಆಗಿರ್ಬೋದು, ಮತ್ತೆ ಜೀವ ವಿಮಾ ನಿಧಿ ಅಥವಾ ಲೈಫ್ ಇನ್ಶೂರೆನ್ಸ್.
ಓಕೆ, ಸೊ ಪೆನ್ಷನ್, ಲೈಫ್ ಇನ್ಶೂರೆನ್ಸ್ ಇದನ್ನೆಲ್ಲ ಕವರ್ ಮಾಡುತ್ತೆ. ಸೊ ದೀಸ್ ಒನ್ ಆಫ್ ದಿ ಇಂಡಿಯಾಸ್ ಕೀ ಸೋಷಿಯಲ್ ಸೆಕ್ಯೂರಿಟಿ ಆರ್ಗನೈಸೇಷನ್ ಅಥವಾ ಸಾಮಾಜಿಕ ಭದ್ರತೆಯನ್ನ ಒದಗಿಸೋದಕ್ಕೆ ಇರುವಂತ ಒಂದು ಇಂಪಾರ್ಟೆಂಟ್ ಆರ್ಗನೈಸೇಷನ್ ಇದು ಭಾರತದಲ್ಲಿ. ಓಕೆ, ಸೊ ಆಲ್ ದೀಸ್ ಆರ್ ಆಫ್ಟರ್ ಡಿಸ್ಕಸಿಂಗ್ ಅಬೌಟ್ ವಿಶ್ವಾಸ್ ಸ್ಕೀಮ್, ನಾವು ವಿಲ್ ಡಿಸ್ಕಸ್ ಅಬೌಟ್ ಸ್ಟ್ಯಾಟಿಸ್ಟಿಕಲ್ ಡೇ ಆಫ್ 2026. ಇತ್ತೀಚೆಗೆ ಸೆಲೆಬ್ರೇಟ್ ಮಾಡಿರುವಂಥದ್ದು 20ನೇ ಒಂದು ವರ್ಷದ ಸಾಂಖ್ಯಿಕ ದಿನಾಚರಣೆಯನ್ನ ಸೆಲೆಬ್ರೇಟ್ ಮಾಡಲಾಗಿದೆ. ಅದು ಡೇ ಯಾವುದು ಅಂತ ಹೇಳಿದ್ರೆ ಜೂನ್ 29, 2026 ಅಲ್ಲಿ. ಮಿನಿಸ್ಟ್ರಿ ಯಾವುದು ಅಂತ ಹೇಳಿದ್ರೆ ಮಾಸ್ಪಿ ಅಂತ ಇದೆ, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತ. ಸೊ ಈ ವರ್ಷದ ಒಂದು ಥೀಮ್ ಏನಪ್ಪಾ ಅಂತ ಹೇಳಿದ್ರೆ ಅನ್ಲಾಕಿಂಗ್ ದಿ ಪೊಟೆನ್ಷಿಯಲ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಡೇಟಾ ಅಥವಾ ಆಡಳಿತಾತ್ಮಕ ದತ್ತಾಂಶದ ಸಾಮರ್ಥ್ಯವನ್ನು ಅನಾವರಣಗೊಳಿಸುವುದು. ಓಕೆ, ಸೊ ಏನಿದ್ರ ಅರ್ಥ ಅಂತ ಅಂದ್ರೆ ಪಾಲಿಸಿ ಮೇಕಿಂಗ್ ಏನ್ ಮಾಡ್ತಾರೆ ಅಥವಾ ನೀತಿ ನಿರೂಪಣೆ ಏನ್ ಮಾಡ್ತಾರೆ, ಆ ನೀತಿ ನಿರೂಪಣೆ ಮಾಡ್ಬೇಕಾದ್ರೆ ಸಾಕ್ಷ್ಯಾಧಾರಿತ ನೀತಿಯನ್ನು ಮಾಡಬೇಕು ಅಥವಾ ಸರಿಯಾದ ಒಂದು ಆಡಳಿತಾತ್ಮಕ ಡೇಟಾನ ಪಡ್ಕೊಂಡು ಮಾಡಬೇಕು ಅನ್ನೋಂಥ ಒಂದು ಥೀಮ್ ನಿಂದ ಮಾಡಿರುವಂತದ್ದು. ಇಫ್ ಯು ಸಿ ಸಮ್ ಆಫ್ ದಿ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ರಿಲೇಟೆಡ್ ಟು ಸ್ಟ್ಯಾಟಿಸ್ಟಿಕ್ಸ್ ಡೇ ಅಥವಾ ಸಾಂಖ್ಯಿಕ ದಿನದ ಹಿನ್ನೆಲೆಯನ್ನ ನೋಡೋದಾದ್ರೆ, ಇದು ಪಿ ಸಿ ಮಹಾಲನೋಬಿಸ್ ಏನಿದಾರಲ್ವಾ, ಈಸ್ ಆಲ್ಸೋ ಕಾಲ್ಡ್ ಎಸ್ ಫಾದರ್ ಆಫ್ ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಭಾರತದ ಸಂಖ್ಯಾಶಾಸ್ತ್ರದ ಪಿತಾಮಹ ಅಂತ ಏನ್ ಕರಿತೀವಿ, ಅವರ ಒಂದು ಜನ್ಮದಿನದ ಸ್ಮರಣೆಗೋಸ್ಕರ ಅಥವಾ ಬರ್ತ್ ಆನಿವರ್ಸರಿಗೋಸ್ಕರ ಸೆಲೆಬ್ರೇಟ್ ಮಾಡುವಂತದ್ದು. 2007ರಿಂದ ಇದನ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅಫಿಷಿಯಲಿ ಇದನ್ನ 2007ರಿಂದ ಗವರ್ಮೆಂಟ್ ಆಫ್ ಇಂಡಿಯಾ ಡಿಕ್ಲೇರ್ ಮಾಡಿ ಅವಾಗಿಂದ ನಾವು ಇದನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಥವಾ ಗವರ್ಮೆಂಟ್ ಸೆಲೆಬ್ರೇಟ್ ಮಾಡುತ್ತೆ. ಓವರ್ ಆಲ್ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ಇಟ್ ಕ್ರಿಯೇಟ್ಸ್ ಅವೇರ್ನೆಸ್ ಅಬೌಟ್ ಡೇಟಾ ರೋಲ್ ಇನ್ ಪ್ಲಾನಿಂಗ್ ಅಮಾಂಗ್ ಯೂತ್ ಅಥವಾ ದತ್ತಾಂಶದ ಪ್ರಾಮುಖ್ಯತೆಯನ್ನ ಯುವ ಜನರಿಗೆ ಅರಿವು ಮೂಡಿಸೋದಿಕ್ಕೆ ತಂದಿರುವಂತದ್ದು. ಓಕೆ, ಇದ್ರ ಬೇಸಿಸ್ ಮೇಲೆ ಸ್ವಲ್ಪ ಹಿಸ್ಟ್ರಿ ರಿಲೇಟೆಡ್ ಟು ದಿ ಆರ್ಗನೈಸೇಷನ್ಸ್ ರಿಲೇಟೆಡ್ ಟು ಸ್ಟ್ಯಾಟಿಸ್ಟಿಕ್ಸ್ ನೋಡೋದಾದ್ರೆ, ISI ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಥವಾ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಏನಿದೆ, ಇದು 1931ರಲ್ಲಿ ಸ್ಥಾಪನೆ ಆಗುತ್ತೆ, ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್. ಓಕೆ, ಏನೋ ಇದ್ರ ಭಾಗವಾಗಿನೇ ಮುಂದೆ ಏನೋ 1950ಯಲ್ಲಿ NSS ಮತ್ತೆ CSO, ಓಕೆ, ರಾಷ್ಟ್ರೀಯ ಮಾದರಿ ಸಮೀಕ್ಷೆ, ನ್ಯಾಷನಲ್ ಸ್ಯಾಂಪಲ್ ಸರ್ವೆ, ಮತ್ತೆ ಕೇಂದ್ರ ಸಾಂಖ್ಯಿಕ ಸಂಸ್ಥೆ, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್, ಇವೆರಡು 1950ಯಲ್ಲಿ ಸ್ಥಾಪನೆ ಆಗುತ್ತೆ. ಓಕೆ, ಒಂದು ಮಾನನೋಬಿಸ್ ಡಿಸ್ಟೆನ್ಸ್ ಅಂತ ಕೂಡ ಕರೀತಾರೆ, ಅದನ್ನ 1930ಯಲ್ಲಿ ಇನ್ವೆಂಟ್ ಮಾಡಿದ್ದಾರೆ. ಓಕೆ, ಸೊ ಓವರ್ ಆಲ್ ಐ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆಸ್ ಆರ್ಕಿಟೆಕ್ಟ್ ಆಫ್ ಮಾಡರ್ನ್ ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಆಧುನಿಕ ಭಾರತೀಯ ಸಂಖ್ಯಾಶಾಸ್ತ್ರದ ರೂವಾರಿ ಅಂತ ಕೂಡ ಅವ್ರನ್ನ ನಾವು ಕರಿತೀವಿ. ಓಕೆ, ಸೊ ಇದ್ರ ಪ್ರಕಾರ ಏನ್ ಹೇಳ್ತಾ ಇದೆ ಅಂತ ಅಂದ್ರೆ SDG ಏನಿದೆಯಲ್ಲ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಅದ್ರ ಭಾಗವಾಗಿ ಏನು ಇಂಡಿಕೇಟರ್ ಫ್ರೇಮ್ ವರ್ಕ್ ಅಥವಾ ಪ್ರೋಗ್ರೆಸ್ ರಿಪೋರ್ಟ್ ನ ಕೂಡ ರಿಲೀಸ್ ಮಾಡಿದ್ದಾರೆ, ರಾಷ್ಟ್ರೀಯ ಸೂಚಕ ಚೌಕಟ್ಟು ಪ್ರಗತಿ ಅಂತ ಒಂದು ರಿಪೋರ್ಟ್ ನ. ಓಕೆ, ಸೊ ಈ ಏನೋ 17 SDGs ಏನಿದೆ, ಆ 17 SDGಗಳಿಗೆ 277 ನ್ಯಾಷನಲ್ ಇಂಡಿಕೇಟರ್ಸ್ಗಳನ್ನ, ರಾಷ್ಟ್ರೀಯ ಸೂಚಕಗಳನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಇದು ಎಂಟೈರ್ SDG ಹೆಂಗ್ ಪ್ರೋಗ್ರೆಸ್ ಆಗ್ತಿದೆ ಅಥವಾ ಯಾವ ರೀತಿ ಅಭಿವೃದ್ಧಿ ಹೊಂದ್ತಾ ಇದೆ ಅನ್ನೋದನ್ನು ಕೂಡ ಮೌಲ್ಯಮಾಪನ ಮಾಡುತ್ತೆ. ಓಕೆ, ಸೊ ದಟ್ ಈಸ್ ಎಂಟೈರ್ಲಿ ಅಬೌಟ್ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಡೇ ವಿಚ್ ಇಸ್ ಸೆಲೆಬ್ರೇಟೆಡ್ ಇನ್ ದಿ ಮೆಮೊರಿ ಆಫ್ PC ಮಾಲ್ನೋಬಿಸ್. ಓಕೆ, ಸೊ ಅದಾದ್ಮೇಲೆ ಮುಂದಿನ ಒಂದು ಟಾಪಿಕ್ ವರ್ಲ್ಡ್ ಬ್ಯಾಂಕ್ ಇನ್ಕಮ್ ಕ್ಲಾಸಿಫಿಕೇಶನ್. ಓಕೆ, 2027ರಲ್ಲಿ ಬೇರೆ ಬೇರೆ ರಾಷ್ಟ್ರಗಳನ್ನ ಅಥವಾ ಅದರಲ್ಲೂ ಇಂಡಿಯಾ ಯಾವ ಒಂದು ಇನ್ಕಮ್ ಕ್ಯಾಟಗರಿಗೆ ಬರುತ್ತೆ ಅಂತ ಹೇಳಿ ಇತ್ತೀಚೆಗೆ ಆ ಇನ್ಕಮ್ ಕ್ಲಾಸಿಫಿಕೇಶನ್ ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಓಕೆ, ಸೊ ಅದಕ್ಕೆ ಏನೋ ನಮ್ಗೆ ಕರೆಂಟ್ ಅಫೇರ್ಸ್ ಆಸ್ಪೆಕ್ಟ್ ಅಥವಾ ಇಂಡಿಯಾನ ಲೋವರ್ ಮಿಡಲ್ ಇನ್ಕಮ್ ಗ್ರೂಪ್ ಅಲ್ಲಿ ಹಾಕಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಳಕ್ ಮುಂಚೆ ಯಾವ ರೀತಿ ಕ್ಲಾಸಿಫೈ ಮಾಡ್ತಾರೆ ಅಂತ ನಾವು ಒಂದು ಬೇಸಿಕ್ಸ್ ನ ಅರ್ಥ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಕಂಟ್ರಿಗಳನ್ನ ಇನ್ಕಮ್ ಕ್ಯಾಟಗರೀಸ್ ಅಲ್ಲಿ ಯಾವ ಯಾವ ಆಧಾರದ ಮೇಲೆ ಅವುಗಳನ್ನ ಆದಾಯ ಏನೋ ವರ್ಗಗಳು, ಯಾವ್ಯಾವ ಆದಾಯದ ವರ್ಗಗಳ ಮೇಲೆ ಇವುಗಳನ್ನ ಮಿಡಲ್ ಇನ್ಕಮ್ ಕಂಟ್ರಿ ಅಥವಾ ಅಪ್ಪರ್ ಮಿಡಲ್ ಇನ್ಕಮ್ ಕಂಟ್ರಿ ಅಂತೆಲ್ಲ ಕ್ಲಾಸಿಫೈ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಸೊ ವರ್ಲ್ಡ್ ಬ್ಯಾಂಕ್ ಏನ್ ಮಾಡುತ್ತೆ ಅಂತ ಅಂದ್ರೆ 4 ಇನ್ಕಮ್ ಕ್ಯಾಟಗರಿಯಲ್ಲಿ ಇವುಗಳನ್ನ ಕ್ಲಾಸಿಫೈ ಮಾಡುತ್ತೆ. ಲೋ ಇನ್ಕಮ್ ಕ್ಯಾಟಗರಿ ಅಂತ ಅಂದ್ರೆ ಲೆಸ್ ದನ್ $1,175 ಅರ್ನಿಂಗ್ ಇದ್ರೆ ಅದನ್ನ ಲೋವರ್ ಇನ್ಕಮ್ ಕ್ಯಾಟಗರಿ ಅಂತ ಕ್ಲಾಸಿಫೈ ಮಾಡ್ತಾರೆ. ಓಕೆ, ಲೋವರ್ ಮಿಡಲ್ ಅಥವಾ ಕೆಳ ಮಧ್ಯಮ ಅಂತ ಅಂದ್ರೆ
$1,176ರಿಂದ $4,635 ಇನ್ಕಮ್ ಇದ್ರೆ, ಅದೇ ರೀತಿ ಮೇಲ್ಮಧ್ಯಮ ಅಥವಾ ಅಪ್ಪರ್ ಮಿಡಲ್ ಅಂತ ಹೇಳಿದ್ರೆ $4,636 ಇಂದ $14,375 ಇದ್ರೆ, ಮತ್ತೆ ಹೆಚ್ಚಿನ ಅಥವಾ ಮೋರ್ ದೆನ್ $14,375 ಅಷ್ಟಿದ್ರೆ ಅದನ್ನ ಹೈ ಇನ್ಕಮ್ ಕಂಟ್ರಿ ಅಂತ ಕ್ಯಾಟಗರಿಯಲ್ಲಿ ಹಾಕ್ತಾರೆ. ಓಕೆ, ಸೊ ಹಂಗಿದ್ರೆ ಇದ್ರ ಆಧಾರದ ಮೇಲೆ ಇಂಡಿಯಾದ ಸ್ಥಾನ ಏನಪ್ಪಾ ಅಂತ ಅಂದ್ರೆ, ಇಂಡಿಯಾ ರಿಮೈನ್ಸ್ ಎ ಲೋವರ್ ಮಿಡಲ್ ಇನ್ಕಮ್ ಗ್ರೂಪ್ ಅಥವಾ ಕೆಳ ಮಧ್ಯಮ ಆದಾಯದ ಕ್ಯಾಟಗರಿಯಲ್ಲಿ ಬರುತ್ತೆ. ಈ ಒಂದು ಕ್ಯಾಟಗರಿ ಏನಿದೆಯಲ್ವಾ. ಓಕೆ, ಸೊ $1,176 to $4,635 ಅರ್ನಿಂಗ್ಸ್ ಏನಿದೆಯಲ್ಲ, ಈ ಕ್ಯಾಟಗರಿಯಲ್ಲಿ ಇಂಡಿಯಾನ ಕ್ಲಾಸಿಫೈ ಮಾಡಲಾಗುತ್ತೆ. ಓಕೆ, ಸೊ ಇದು 2009ರಿಂದ ಭಾರತ ಇದೇ ಸ್ಥಾನದಲ್ಲಿದೆ. ಓಕೆ, ಸೊ ಭಾರತದ ತಲಾ ಆದಾಯ ಅಥವಾ ಪರ್ ಕ್ಯಾಪಿಟ ಇನ್ಕಮ್ ಇನ್ನೂ ನಾವು ಅಪ್ಪರ್ ಮಿಡಲ್ ಬ್ರಾಕೆಟ್ಗೆ ಬಂದೇ ಇಲ್ಲ. ಸೊ ಈಗಲೂ ನಾವು ಲೋವರ್ ಮಿಡಲ್ ಇನ್ಕಮ್ ಎಕಾನಮಿನೇ ಆಗಿದ್ದೀವಿ ಅಂತ ಕೂಡ ಹೇಳ್ತಾ ಇದೆ. ಸೊ ಅದೇ ರೀತಿ GNI ಪರ್ ಕ್ಯಾಪಿಟ ಅಥವಾ ತಲಾ ಆದಾಯ ಇಂಡಿಯಾದಲ್ಲಿ ಎಷ್ಟಿದೆ ಅಂತ ಹೇಳ್ತಾ ಇದೆ, ಅಥವಾ ಪೊಸಿಷನ್ ಏನು ಅಂತ ಅಂದ್ರೆ, ಭಾರತಕ್ಕೆ $2,760 ಅಷ್ಟು ತಲಾ ಆದಾಯ ಇದೆ. ಓಕೆ, ಸೊ ವಿತ್ ದಿಸ್ ಇಂಡಿಯಾ ರಿಮೈನ್ಸ್ ಇನ್ ಲೋವರ್ ಮಿಡಲ್ ಇನ್ಕಮ್ ಗ್ರೂಪ್ ಓನ್ಲಿ. ಯಾಕೆ ಅಂದ್ರೆ ಈ ಲೋವರ್ ಮಿಡಲ್ ಇನ್ಕಮ್ಗೆ ಈ ಒಂದು ಬ್ರಾಕೆಟ್ ಅಲ್ಲಿ ಬರುತ್ತಲ್ವಾ, ಸೊ ಇದ್ರ ಮಧ್ಯೆನೇ ಅಲ್ವಾ ನಮ್ಗೆ $2,760 ಬರೋದು. ಸೊ ದಟ್ಸ್ ವೈ ಇಂಡಿಯಾ ಇಸ್ ಇನ್ ಕೆಳ ಮಧ್ಯಮ ಆದಾಯದ ಕ್ಯಾಟಗರಿಯಲ್ಲಿ ಇದೆ. ಓಕೆ, ಸೊ ನಾವು ಅಪ್ಪರ್ ಮಿಡಲ್ ಇನ್ಕಮ್ ಆಗ್ಬೇಕು ಅಂತ ಅಂದ್ರೆ ನಾವು ಈ ಒಂದು ಇನ್ಕಮ್ ನ ಕ್ರಾಸ್ ಮಾಡಬೇಕು, ಅಥವಾ ತಲಾ ಆದಾಯನ $4,636 ಅಷ್ಟು ಕ್ರಾಸ್ ಮಾಡಬೇಕು. ಆ ರಿಪೋರ್ಟ್ ನ ಪ್ರಕಾರ ಬೇರೆ ಕಂಟ್ರಿಗಳದ್ದು ಸ್ಟೇಟಸ್ ನ ಸ್ವಲ್ಪ ನೋಡೋದಾದ್ರೆ, ಒಂದಷ್ಟು ಎಕಾನಮಿಗಳು ಅಪ್ಗ್ರೇಡ್ ಆಗಿದೆ. ಶ್ರೀಲಂಕಾ, ವಿಯೆಟ್ನಾಂ, ಫಿಲಿಪೀನ್ಸ್, ಜೋರ್ಡಾನ್, ಮೈಕ್ರೋನೇಷಿಯಾ ಇವೆಲ್ಲ ಅಪ್ಪರ್ ಮಿಡಲ್ ಇನ್ಕಮ್ಗೆ ಅಪ್ಗ್ರೇಡ್ ಆಗಿದೆ ಅಥವಾ ಮೇಲ್ಮಧ್ಯಮ ಆದಾಯಕ್ಕೆ ಸೇರಿದೆ. ಟೋಗೋ ಆಲ್ಸೋ ಅಗೇನ್ ಇಟ್ ಈಸ್ ಏನಾಗಿದೆ ಅಂತ ಅಂದ್ರೆ ಲೋವರ್ ಮಿಡಲ್ ಇನ್ಕಮ್ ಕಂಟ್ರಿ ಆಗ್ಬಿಟ್ಟಿದೆ. ಓಕೆ, ಮತ್ತೆ ಓವರ್ ಆಲ್ ನಾವು ನೋಡೋದಾದ್ರೆ ಹೈಯರ್ ಇನ್ಕಮ್ ಕ್ಯಾಟಗರಿಗಳಿಗೆ ಒಂದು 6 ಕಂಟ್ರಿಗಳು ಮೂವ್ ಆಗಿದೆ. ಇಷ್ಟೊಂದು ಡೀಪ್ ಫ್ಯಾಕ್ಟ್ಸ್ ಗೊತ್ತಿಲ್ಲ ಅಂದ್ರೂ ಅಟ್ಲೀಸ್ಟ್ ಇಂಡಿಯಾದ್ದು ಸ್ಥಾನ ಏನಾಗಿದೆ ಅಂಡ್ ಗ್ಲೋಬಲ್ ಲೆವೆಲ್ ಅಲ್ಲಿ ಲಾರ್ಜರ್ ಫ್ಯಾಕ್ಟ್ಸ್ಗಳನ್ನ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಹೆಂಗ್ ಕ್ಲಾಸಿಫೈ ಮಾಡ್ತಾರೆ ಅಂತ ಅಂದ್ರೆ, ಅಥವಾ ಈ ಇನ್ಕಮ್ ಕ್ಯಾಟಗರಿಗಳನ್ನ ಪರ್ ಕ್ಯಾಪಿಟ ಇನ್ಕಮ್ ಅಥವಾ ತಲಾ ಆದಾಯ, ರಾಷ್ಟ್ರೀಯ ತಲಾ ಆದಾಯ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಅಂಬಾನಿ ಫ್ಯಾಮಿಲಿಗೆ ತುಂಬಾ ಜಾಸ್ತಿ ಇರುತ್ತೆ, ಇನ್ನೊಂದು ಯಾವುದೋ ತುಂಬಾ ಬಡ ಹಳ್ಳಿ ವ್ಯಕ್ತಿಗೆ ತುಂಬಾ ಕಡಿಮೆ ಇರುತ್ತೆ. ಇದೆಲ್ಲ ಆವ್ರೇಜ್ ತೆಗೆದು ನೋಡ್ತಾರೆ. ಓಕೆ, ಸೊ ಯಾವ ಮೆಥಡ್ ನ ಫಾಲೋ ಮಾಡ್ತಾರೆ ಅಂತ ಅಂದ್ರೆ ಅಟ್ಲಾಸ್ ಮೆಥಡ್ ಅಂತ ಕೂಡ ಕರಿತೀವಿ. 3 ವರ್ಷದ ಆವ್ರೇಜ್ ನ, ಓಕೆ, ಮತ್ತೆ ಎಕ್ಸ್ಚೇಂಜ್ ರೇಟ್ ಇವುಗಳ ಫ್ಲಕ್ಚುಯೇಷನ್ಸ್ ಇವುಗಳನ್ನೆಲ್ಲ ಹಾಕಿ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಪ್ರತಿ ವರ್ಷ ಜುಲೈ 1ಗೆ ಇದನ್ನ ಅಪ್ಡೇಟ್ ಮಾಡ್ತಾರೆ. ಸೊ ಈ ಒಂದು ಆಧಾರದ ಮೇಲೆ ಇಂಡಿಯಾ ಎಲ್ಲಿದೆ ಅಂತ ಹೇಳಿದ್ರೆ ಲೋವರ್ ಮಿಡಲ್ ಇನ್ಕಮ್ ಕಂಟ್ರೀಸ್ ಗ್ರೂಪ್ ಅಲ್ಲಿ ಕಂಡು ಬರುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಕೂಡ ನೋಡೋಣ. ಹುರುನ್ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ ಅಂತ. ಯೂನಿಕಾರ್ನ್ ಅನ್ನೋದು ನಿಮ್ಗೆಲ್ಲ ಗೊತ್ತಿರಬೇಕು ಅನ್ಸುತ್ತೆ. ಓಕೆ, ಸೊ ಯೂನಿಕಾರ್ನ್ ಅಂತ ಯಾವ್ದನ್ನ ಕರೀತಾರೆ ಅಂತ ಅಂದ್ರೆ, IPO ಆಗೋಕ್ ಮುಂಚೆನೆ ಯಾವ್ದಾದ್ರು ಒಂದು ಕಂಪ್ನಿ 1 ಬಿಲಿಯನ್ಗಿಂತ $1 ಬಿಲಿಯನ್ ಅಷ್ಟಾದ್ರೂ ಮೌಲ್ಯವನ್ನ ಅಥವಾ ಒಂದು ಪ್ರೈವೇಟ್ ಸ್ಟಾರ್ಟ್ಅಪ್ ವ್ಯಾಲ್ಯೂ ಜನರೇಟ್ ಮಾಡಿದ್ರೆ ಅದನ್ನ ನಾವು ಯೂನಿಕಾರ್ನ್ಸ್ ಅಂತ ಕರಿತೀವಿ. ಸೊ ಆ ಯೂನಿಕಾರ್ನ್ಗಳಿಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ಒಂದು ಹುರುನ್ ಗ್ಲೋಬಲ್ ಯೂನಿಕಾರ್ನ್ ಸೂಚ್ಯಂಕ